ಎಕ್ಸಸೈಸ್ 11.2 ಥರ್ಡ್ ಕ್ವಶನ್. ಓಕೆ, ಈ ಕ್ವಶನ್ ಓದಕ್ಕಿಂತ ಮುಂಚೆ ಫಸ್ಟ್ ಡಯಾಗ್ರಾಮ್ ಆಗ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಆಮೇಲೆ ಕ್ವಶನ್ ನ ಅರ್ಥ ಮಾಡ್ಕೊಳ. ಓಕೆ, ಈಗ ನೀವು ನೋಡಿದ್ರೆ ಅವ್ರು ಏನ್ ಕೊಡ ಅಂದ್ರೆ ರೆಹಮಾನ್ ಅಂತ ಇದ್ದಾನೆ, ಅವನು ಸೈಕಲ್ ಅಲ್ಲಿ ಸ್ಪೋಕ್ಸ್ ನ ಫಿಕ್ಸ್ ಮಾಡ್ಬೇಕಂತಿದ್ದಾನೆ. ಓಕೆ, ಯಾವ ತರ ಫಿಕ್ಸ್ ಮಾಡ್ತಾನಂದ್ರೆ ಎಕ್ಸಾಂಪಲ್ ಈಗ ಅನ್ಕೋಣ, ಇದು ಸೈಕಲ್ ಅಲ್ಲಿ 4 ಸ್ಪೋಕ್ಸ್ ಇದೆ ಅಂತ ಅನ್ಕೋಣ. ಅಂದ್ರೆ ಈಗ ಅವ್ರ ಮಧ್ಯ ಆಂಗಲ್ ಈಕ್ವಲ್ ಇರ್ಬೇಕಂತ ಅವನಿಗೆ. ಅವನಿಗೇನು ಮಧ್ಯದಾಗಿರೋ ಆಂಗಲ್ ಈಕ್ವಲ್ ಇರ್ಬೇಕು. ಓಕೆ, ಈಗ ಇದು 4 ಸ್ಪೋಕ್ಸ್ ಇದೆ, ಹೌದಾ? ಓಕೆ, ಇವ್ರಿಬ್ಬರ ಮಧ್ಯೆ ಆಂಗಲ್, ಇವ್ರಿಬ್ಬರ ಮಧ್ಯೆ ಆಂಗಲ್, ಆಮೇಲೆ ಇವ್ರಿಬ್ಬರ ಮಧ್ಯೆ ಆಂಗಲ್, ಆಮೇಲೆ ಇವ್ರಿಬ್ಬರ ಮಧ್ಯೆ ಆಂಗಲ್, ಇವಿಷ್ಟು ಸೇಮ್ ಇರ್ಬೇಕಂತ. ಓಕೆ, ಈಗ ಅವ್ರು ನೀಟಾಗಿ ಕೊಟ್ಟಿದ್ದಾರೆ ನೋಡಿ, 4 ಸ್ಪೋಕ್ಸ್ ತಗೊಂಡ್ರೆ ಮಧ್ಯದಾಗ ಆಂಗಲ್ ಎಷ್ಟಿರ್ಬೇಕು? 90 ಡಿಗ್ರಿ. ಅಂದ್ರೆ ಒಬ್ಬೊಬ್ಬರ ಮತ್ತೆ ಆಂಗಲ್ 90 ಡಿಗ್ರಿ, 90 ಡಿಗ್ರಿ, 90 ಡಿಗ್ರಿ, 90 ಡಿಗ್ರಿ. ಓಕೆ, ಅವನು ಈ ತರ ಫಿಕ್ಸ್ ಮಾಡ್ಬೇಕಂತ ಅನ್ಕೊಂಡಿದ್ದಾನೆ. ಓಕೆನಾ? ಆಮೇಲೆ ಅದೇ ರೀತಿ ಇನ್ನೊಂದು ಸಿಚುವೇಶನ್ ಕೊಡ್ತಾರೆ. ಈಗ 4 ಸ್ಪೋಕ್ಸ್ ಬದಲು ಅವನೇನಾದ್ರು 6 ಸ್ಪೋಕ್ಸ್ ಇಟ್ರೆ ಅನ್ಕೋಣ, 6 ಸ್ಪೋಕ್ಸ್ ಫಿಕ್ಸ್ ಮಾಡಿದ್ರೆ, ಓಕೆ ಓಕೆ 6 ಸ್ಪೋಕ್ಸ್ ಇಟ್ರೆ ಒಬ್ಬೊಬ್ಬರ ಮಧ್ಯೆ ಆಂಗಲ್ ಎಷ್ಟಿದೆ? 60 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾರೆ. 60 ಡಿಗ್ರಿ, 60 ಡಿಗ್ರಿ, 60 ಡಿಗ್ರಿ, ಇದು 60, ಇದು 60, ಇದು 60. ಈ ತರ ಅವನು ಸ್ಪೋಕ್ಸ್ ನ ಫಿಕ್ಸ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಓಕೆ, ಈಗ ಅವ್ರು ಏನೇನ್ ಕ್ವಶನ್ ಕೇಳ್ತಾರೆ ಅದನ್ನ ಸಾಲ್ವ್ ಮಾಡ್ಕೊಂತ ಹೋಗೋಣ. ಓಕೆನಾ? ಈ ಫಸ್ಟ್ ಕ್ವಶನ್ ಏನ್ ಕೇಳ್ತಾರೆ ನೋಡ್ರಿ, ಆರ್ ದ ನಂಬರ್ ಆಫ್ ಸ್ಪೋಕ್ಸ್ ಅಂಡ್ ದ ಆಂಗಲ್ಸ್ ಫಾರ್ಮ್ಡ್ ಬಿಟ್ವೀನ್ ದ ಪೇರ್ ಆಫ್ ಕನ್ಸಿಕ್ಯೂಟಿವ್ ಸ್ಪೋಕ್ಸ್ ಇನ್ ಇನ್ವರ್ಸ್ ಪ್ರಪೋರ್ಷನ್. ಇದು ಇನ್ವರ್ಸ್ ಪ್ರಪೋರ್ಷನ್ ಆಗಿ ಐತಾ ಇಲ್ಲ ಚೆಕ್ ಮಾಡ ಅಂತ ಹೇಳ್ತಾ ಇದ್ದಾನೆ. ಸೊ ಯಾರ್ಯಾರ ಮಧ್ಯೆ? ನಂಬರ್ ಆಫ್ ಸ್ಪೋಕ್ಸ್ ಆಮೇಲೆ ಆಂಗಲ್. ಓಕೆ, ಈಗ ನೀವೇ ನೋಡಿದ್ರೆ 4 ಸ್ಪೋಕ್ಸ್ ಗೆ ಎಷ್ಟು ಆಂಗಲ್ ಇದೆ? 90 ಡಿಗ್ರಿ ಆಂಗಲ್ ಇದೆ. ಅದೇ 6 ಸ್ಪೋಕ್ಸ್ ಇಟ್ರೆ ಎಷ್ಟು ಆಂಗಲ್ ಇರ್ಬೇಕು? ಒಬ್ಬೊಬ್ಬರ ಮತ್ತೆ ಆಂಗಲ್ 60 ಡಿಗ್ರಿ ಇರ್ಬೇಕು. ಈಗ ನೀವೇ ನೋಡಿದ್ರೆ ಸ್ಪೋಕ್ಸ್ ಜಾಸ್ತಿ ಮಾಡಿದಾಗ ಆಂಗಲ್ ಏನಾಗಿದೆ? ಕಡಿಮೆ ಆಗಿದೆ. ಈಗ LHS ಜಾಸ್ತಿ ಆಗಿ RHS ಕಡಿಮೆ ಆಗಿದೆ ಅಂದ್ರೆ ಇದು ನಥಿಂಗ್ ಬಟ್ ಏನು? ಇನ್ವರ್ಸ್ ಪ್ರಪೋರ್ಷನ್ ಅಂತ ಅರ್ಥ. ಸೊ ಆನ್ಸರ್ ಏನು? ಎಸ್, ಇಟ್ ಈಸ್ ಇನ್ವರ್ಸ್ ಪ್ರಪೋರ್ಷನ್ ಅಂತ ಬರೀತೀವಿ. ಓಕೆ, ಸೊ ಇನ್ವರ್ಸ್ ಪ್ರಪೋರ್ಷನ್ ಅಂತ ಇದು ಗೊತ್ತಾಯ್ತು. ಈ ಸಿಚುವೇಶನ್ ಇನ್ವರ್ಸ್ ಪ್ರಪೋರ್ಷನ್. ಓಕೆ, ಆಮೇಲೆ ಈಗ ನೀವು ನೋಡ್ರಿ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಕ್ಯಾಲ್ಕುಲೇಟ್ ದ ಆಂಗಲ್ ಬಿಟ್ವೀನ್ ಎ ಪೇರ್ ಆಫ್ ಕನ್ಸಿಕ್ಯೂಟಿವ್ ಸ್ಪೋಕ್ಸ್ ಆನ್ ಎ ವೀಲ್ ವಿತ್ 15 ಸ್ಪೋಕ್ಸ್. ಈಗ 15 ಸ್ಪೋಕ್ಸ್ ಇದ್ರೆ ಅವ್ರ ಮಧ್ಯ ಆಂಗಲ್ ಎಷ್ಟಿರುತ್ತೆ ಅಂತ ಕಂಡುಹಿಡಿಬೇಕು. ಓಕೆ, ಇದು ಬಂದ್ಬಿಟ್ಟು ಸೆಕೆಂಡ್ ಕ್ವಶನ್. ಆಮೇಲೆ ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಹೌ ಮೆನಿ ಸ್ಪೋಕ್ಸ್ ವುಡ್ ಬಿ ನೀಡೆಡ್ ಇಫ್ ದ ಆಂಗಲ್ ಬಿಟ್ವೀನ್ ಎ ಪೇರ್ ಆಫ್ ಕನ್ಸಿಕ್ಯೂಟಿವ್ ಸ್ಪೋಕ್ಸ್ ಇಸ್ 40 ಡಿಗ್ರಿ. ಓಕೆ, ಈಗ ಆಂಗಲ್ ಏನಾದ್ರೂ 40 ಡಿಗ್ರಿ ಇದ್ರೆ, ಒಬ್ಬೊಬ್ಬರ ಮಧ್ಯೆ ಆಂಗಲ್ 40 ಡಿಗ್ರಿ ಇದ್ರೆ, ಓಕೆ, ಎಷ್ಟು ಸ್ಪೋಕ್ಸ್ ಇಡ್ಬೇಕಂತ ಕೇಳ್ತಾ ಇದ್ದಾರೆ. ಇದು ಬಂದು ಥರ್ಡ್ ಕ್ವಶನ್. ಓಕೆ, ಸೊ ಈಗ ನಾನು ಈ ಕ್ವಶನ್ ಎಲ್ಲ ನಮಗೆ ಗೊತ್ತಾಯ್ತು. ನಾನೇನ್ ಮಾಡ್ಬಿಡ್ತೀನಿ, ಈಗ ನಾನು ಟೇಬಲ್ ಅಲ್ಲಿ ಆ ಕ್ವಶನ್ ಎಲ್ಲ ಬರ್ಕೊಂಡ್ಬಿಟ್ಟಿದ್ದೀನಿ. ಓಕೆ, ಸೊ ಈಗ ನಾನೇನ್ ಮಾಡ್ಬಿಡ್ತೀನಿ, ಈಗ ಈ ಕ್ವಶನ್ ನ ತೆಗೆದ್ಬಿಡ್ತೀನಿ. ಯಾಕಂದ್ರೆ ಆಲ್ರೆಡಿ ಫಸ್ಟ್ ಕ್ವಶನ್ ಆನ್ಸರ್ ಮಾಡಿದ್ವಿ, ಸೆಕೆಂಡ್ ಥರ್ಡ್ ಟೇಬಲ್ ಅಲ್ಲೇ ಬರೆದ್ಬಿಟ್ಟಿದ್ವಿ. ಈಗ ಸಾಲ್ವ್ ಮಾಡ್ಕೊಂತ ಹೋಗೋಣ. ಓಕೆ, ಈಗ ನಂಬರ್ ಆಫ್ ಸ್ಪೋಕ್ಸ್ ಮತ್ತೆ ಆಂಗಲ್. ಓಕೆ, ಈಗ ನೀಟಾಗಿ ನಮಗೆ ಏನ್ ಗೊತ್ತು, ಈ ಸಿಚುವೇಶನ್ ಬಂದು ಇನ್ವರ್ಸ್ ಪ್ರಪೋರ್ಷನ್. 4 ಸ್ಪೋಕ್ಸ್ ಇದ್ರೆ ಎಷ್ಟು ಆಂಗಲ್? 90 ಡಿಗ್ರಿ. ಈಗ 8 ಸ್ಪೋಕ್ಸ್ ಇದ್ರೆ ಎಷ್ಟು ಆಂಗಲ್ ಅಂತ ಕಂಡುಹಿಡಿಬೇಕು. ಓಕೆ, ಇನ್ವರ್ಸ್ ಪ್ರಪೋರ್ಷನ್ ಅಲ್ಲಿ ಇರೋದ್ರಿಂದ ಈ ಸಿಚುವೇಶನ್, ಸೊ ನಾವೇನ್ ಮಾಡ್ಬೇಕು? ಸ್ಟ್ರೈಟ್ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಇವಾಗ ಏನಾಗುತ್ತೆ, 4 × 90 ಇಸ್ ಈಕ್ವಲ್ ಟು 8 × x. ಇದನ್ನ ಉಲ್ಟಾ ಬರ್ಕೊಂಡ್ರೆ 8 × x ಇಸ್ ಈಕ್ವಲ್ ಟು 4 × 90. ಈಗ x ಇಸ್ ಈಕ್ವಲ್ ಟು 4 × 90 ಇಂಟು 8 ಈ ಕಡೆ ಬಂದ್ರೆ ಡಿವೈಡ್ ಬೈ 8. 4 1 ಜಾ 4, 2 ಜಾ 90/2 ಏನಾಗುತ್ತೆ? 45 ಡಿಗ್ರಿ ಆಗುತ್ತೆ. ಸೊ ಒಂದೊಂದು ಮತ್ತೆ ಆಂಗಲ್ ಎಷ್ಟಿರ್ಬೇಕು? 45 ಡಿಗ್ರಿ ಇರ್ಬೇಕು. ಓಕೆ, ಇದು ಬಂದ್ಬಿಟ್ಟು ಒಂದು ಆನ್ಸರ್. ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ,
ನಂಬರ್ ಆಫ್ ಸ್ಪೋಕ್ಸ್ 10 ಇದ್ರೆ 10 ಇದ್ರೆ ಎಷ್ಟು? ಇನ್ವರ್ಸ್ ಪ್ರಪೋರ್ಷನ್ ಅಂದ್ರೆ ಏನು? ಸ್ಟ್ರೇಟ್ ಮಲ್ಟಿಪ್ಲೈ ಮಾಡ್ಬೇಕು. 4 into 90 is equal to 10 into x. ಸೊ ಇದನ್ನ ಏನ್ ಮಾಡ್ತೀನಿ, ಉಲ್ಟಾ ಬರ್ಕೊಂತೀನಿ. 10 into x is equal to 4 into 90. x is equal to 4 into 90 into 10 ಈ ಕಡೆ ಬಂದ್ರೆ ಡಿವೈಡ್ ಬೈ 10. 1010 ಕ್ಯಾನ್ಸಲ್. 4 9 ಎಷ್ಟು? 36. ಸೊ ಆಂಗಲ್ ಎಷ್ಟು? 36 ಡಿಗ್ರಿ. ಓಕೆ, ಆಮೇಲೆ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನಮಗೆ ನಂಬರ್ ಆಫ್ ಸ್ಪೋಕ್ಸ್ 12. ಓಕೆ, 12 ತಗೊಂಡ್ರೆ ಎಷ್ಟಿರುತ್ತೆ ನೋಡೋಣ. ಓಕೆ, ಈಗ ಇದು ಇನ್ವರ್ಸ್ ಪ್ರಪೋರ್ಷನ್ ಇಂದ ಸ್ಟ್ರೇಟ್ ಮಲ್ಟಿಪ್ಲೈ ಮಾಡಬೇಕು. ಸೊ 4 into 90 is equal to 12 into x. ಓಕೆ, ಇದನ್ನ ನಾವು ಉಲ್ಟಾ ಬರ್ಕೊಂಡ್ರೆ 12 into x is equal to 4 into 90. x is equal to 4 into 90 into 12 ಈ ಕಡೆ ಬಂದ್ರೆ ಡಿವೈಡ್ ಬೈ 12 ಆಯ್ತು. 4 1 ಜಾ 3 ಜಾ 3 1 ಜಾ 3 30 ಜಾ. ಸೊ ಎಷ್ಟು ಬರುತ್ತೆ? 30 ಡಿಗ್ರಿ ಬರುತ್ತೆ. ಓಕೆ, 30 ಡಿಗ್ರಿ ಬರೀತೀನಿ. ನೆಕ್ಸ್ಟ್ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನ್ ಕೊಡಿದಾರೆ ಅವರು? 15 ಸ್ಪೋಕ್ಸ್ ಇದ್ರೆ ಎಷ್ಟು ಆಂಗಲ್ ಅಂತ ಕೇಳ್ತಾ ಇದಾರೆ. ಸೊ ಇನ್ವರ್ಸ್ ಪ್ರಪೋರ್ಷನ್ ಅಂದ್ರೆ ಏನು? ನಾವು ಸ್ಟ್ರೇಟ್ ಮಲ್ಟಿಪ್ಲೈ ಮಾಡಬೇಕು. 4 into 90 is equal to 15 into x. ಓಕೆ, ಇದನ್ನ ಉಲ್ಟಾ ಬರ್ಕೊಂಡ್ರೆ 15 into x is equal to 4 into 90. ಓಕೆ, ಈಗ x is equal to 4 into 90 into 15 ಈ ಕಡೆ ಬಂದ್ರೆ ಡಿವೈಡ್ ಬೈ 15. 15 1 ಜಾ 15 6 ಜಾ. ಓಕೆ, 4 6 ಎಷ್ಟಾಯ್ತು? 24 ಡಿಗ್ರಿ. ಸೊ ಸೆಕೆಂಡ್ ಕ್ವಶನ್ ಆನ್ಸರ್ ಏನು? 24 ಡಿಗ್ರಿ. ಈಗ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಥರ್ಡ್ ಕ್ವಶನ್ ಏನ್ ಮಾಡಿದ್ರೆ ಅವ್ರ ಆಂಗಲ್ ಕೊಟ್ಟಿದ್ದಾರೆ. ಓಕೆ, ನಾನೀಗ ನಂಬರ್ ಆಫ್ ಸ್ಪೋಕ್ಸ್ ಕಂಡಿಬೇಕು. ಇದನ್ನ ಎಕ್ಸಾಕ್ಟ್ ಅನ್ಕೊಂತೀನಿ. ಓಕೆ, ಈಗ ಇನ್ವರ್ಸ್ ಪ್ರಪೋರ್ಷನ್ ಅಂದ್ರೆ ಸ್ಟ್ರೇಟ್ ಮಲ್ಟಿಪ್ಲೈ. 4 into 90 is equal to x into 40. ಓಕೆ, ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x into 40 is equal to 4 into 90. ಈಗ x is equal to 4 into 90. ಓಕೆ, into 40 ಈ ಕಡೆ ಬಂದ್ರೆ ಡಿವೈಡ್ ಬೈ 40. 4 1 ಜಾ 4 10 ಜಾ 1010 ಕ್ಯಾನ್ಸಲ್. ಎಕ್ಸ್ ವ್ಯಾಲ್ಯೂ ಏನು? 9. ಸೊ ಎಷ್ಟು ಸ್ಪೋಕ್ಸ್ ಫಿಕ್ಸ್ ಮಾಡಬೇಕು? 9 ಸ್ಪೋಕ್ಸ್ ಫಿಕ್ಸ್ ಮಾಡಬೇಕು. ಸೊ ಥರ್ಡ್ ಆನ್ಸರ್ ಏನು? 9. ಓಕೆನಾ? ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಡೈರೆಕ್ಟ್ ಅಂಡ್ ಇನ್ವರ್ಸ್ ಪ್ರಪೋರ್ಷನ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಇದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.